ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಶಾಸಕ ಮಾಡಾಳು ವಿರುದ್ಧ ಕೇಜ್ರಿವಾಲ್ ಗುಡುಗಿದ್ದಾರೆ. ದಾವಣಗೆರೆಯ ಆಪ್ ಸಮಾವೇಶದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯದು 40% ಕಮಿಷನ್ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ದಾರೆ ಕೇಜ್ರಿವಾಲ್. ಮಾಡಾಳು ವಿರೂಪಾಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರು ತೀವ್ರ ಆರೋಪದ ಜೊತೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮನೀಶ್ ಸಿಸೋಡಿಯ ಮನೆಯಲ್ಲಿ ಸಿಕ್ಕಿದ್ದು ಕೇವಲ 10,000, ಬಿಜೆಪಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದು 8 ಕೋಟಿ. ಡಬಲ್ ಇಂಜಿನ್ ಸರ್ಕಾರದಲ್ಲಿ ಭ್ರಷ್ಟಾಚಾರವು ಡಬಲ್ ಅಂತ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಮೊದಲ 20%, ಈಗ 40%, ಮುಂದಿನ ಬಾರಿ 80% ಕಮಿಷನ್ ಆಗತ್ತೆ. ಬಿಜೆಪಿ ಸರ್ಕಾರದ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿನ್ನೆ ಶಾಸಕರ ಮನೆಯಲ್ಲಿ 8 ಕೋಟಿ ಸಿಕ್ಕಿದೆ. ಶಾಸಕರ ಪುತ್ರನ ಮನೆಯ ಮೇಲೂ ದಾಳಿಯಾಗಿದೆ. ಯಾಕೆ ಶಾಸಕರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಕೇಜ್ರಿವಾಲ್ ಪ್ರಶ್ನೆಯನ್ನ ಕೇಳಿದ್ದಾರೆ. गड़बड़ करते हुए पकड़ा गया। मान साहब ने अपने खुद के मंत्री को जेल भेज दिया। अभी थोड़े दिन पहले हमारा अपना एक एमएलए आम आदमी पार्टी का गड़बड़ करते हुए पकड़ा गया। मान ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಈಗ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಆಪ್ ಯಾವ ರೀತಿಯಾಗಿ ಈಗ ಇದೇ ಒಂದು ವಿಚಾರವನ್ನು ಅಸ್ತ್ರವಾಗಿ ಇಟ್ಟುಕೊಂಡಿದೆ, ಕರ್ನಾಟಕದಲ್ಲಿ ಖಾತೆ ತೆರೆಯೋದಕ್ಕೆ ಯಾವ ರೀತಿಯಾಗಿ ಆ ಪಕ್ಷ ಈಗ ರೆಡಿ ಆಗಿದೆ? ನವಿತಾ, ಏನು ದಾವಣಗೆರೆಯ ಸಮಾವೇಶದ ಬಗ್ಗೆ ದೊಡ್ಡ ಅನುಮಾನ ಇದ್ದಿತ್ತು. ಯಾಕಂದ್ರೆ ಅಲ್ಲಿ ಇಬ್ಬರು ಸಚಿವರು ಏನು ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ ರಾಜೀನಾಮೆ ಕೊಟ್ಟಿದ್ದು ಮತ್ತು ಈಗ ಏನು ಜೈಲು ಪಾಲಾಗಿರುವಂಥ ಇಂಥ ಏನು ಪರಿಸ್ಥಿತಿಯಲ್ಲಿ ಯಾವ ಭ್ರಷ್ಟಾಚಾರದ ವಿಚಾರವನ್ನ ನಾವು 0% ಅಥವಾ ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ ಬಿಜೆಪಿಗೆ ಯಾವುದಾದರೂ ಒಂದು ಪಕ್ಷ ಪರ್ಯಾಯವಾಗಿದ್ದರೆ ಆಮ್ ಆದ್ಮಿ ಅನ್ನುವಂಥ ಒಂದು ಏನು ಪ್ರಚಾರ ವಸ್ತುವನ್ನು ಇಟ್ಕೊಂಡು ಅವರು ಏನು ಕಣಕ್ಕಿಳಿದಿದ್ರು. ಅದಕ್ಕೆ ದೊಡ್ಡ ಹೊಡೆತವನ್ನು ಕೊಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಈ ಒಂದು ಸ್ಥಿತಿಯಲ್ಲಿ ಅಲ್ಲೇ ಇಷ್ಟೆಲ್ಲ ಹಂಗಾಮ ನಡೀತಿರ್ಬೇಕಾದ್ರೆ ಕರ್ನಾಟಕದಲ್ಲಿ ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಈಗಾಗಲೇ ಏನು ಸೇರಿರುವಂಥ ಕೆಲವು ಮುಖಂಡರು ಕೂಡ ವಾಪಸ್ಸು ಬಿಜೆಪಿ ಕಾಂಗ್ರೆಸ್ ಅಂತ ಮುಖ ಮಾಡ್ತಿರುವಂಥ ಸಂದರ್ಭದಲ್ಲಿ ಮುಂದೆ ಯಾವ ರೀತಿ ಅನ್ನುವಂಥ ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣ ಕಾಂಗ್ರೆಸ್ ಮತ್ತು JDS ಅಷ್ಟೇ ಅಲ್ಲ ನೋಡಿ, ಈಗ ಆಮ್ ಆದ್ಮಿಗೂ ಕೂಡ ಒಂದು ಒಳ್ಳೆಯ ಅಸ್ತ್ರವಾಗಿ ಸಿಕ್ಕಿದೆ. ನೀವು ಬರೀ 10,000 ರೂಪಾಯಿ ಸಿಕ್ಕಿದ್ದಕ್ಕೆ ಮನೆಯಲ್ಲಿ ಅಕೌಂಟಲ್ಲಿ ಮತ್ಯಾವುದೇ ದುಡ್ಡು ಸಿಕ್ಕಿಲ್ಲ, ಆರೋಪಗಳ ಮೇಲೆ ಆರೋಪಗಳನ್ನು ಹೊರಿಸಿ ಏನೊಂದು ಆಮ್ ಆದ್ಮಿ ಪಕ್ಷದ ಏನು ಒಂದು ವರ್ಚಸ್ಸಿಗೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದರೆ ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳ್ಕೊಳ್ಳುವಂಥ ನೀವು ಈ ಒಂದು ರಾಜ್ಯದಲ್ಲಿ ಭ್ರಷ್ಟಾಚಾರವು ಕೂಡ ಡಬಲ್ ಆಗಿದೆ ಅನ್ನೋವಂಥ ಒಂದು ಮಾತನ್ನು ಹೇಳೋ ಮೂಲಕ ಬಿಜೆಪಿಗೆ ಗಾಯದ ಮೇಲೆ ಏನು ಒಂದು ಮತ್ತಷ್ಟು ತುಪ್ಪವನ್ನು ಸುರಿದಿದ್ದಾರೆ ನವಿತಾ. ಇನ್ನು ಜೊತೆಗೆ ಈಗಾಗಲೇ ನೋಡಿ, ಅಮಿತ್ ಶಾ ನಿನ್ನೆ ಕೂಡ ಈ ಒಂದು ಭ್ರಷ್ಟಾಚಾರದ ಪ್ರಕರಣಗಳನ್ನು ಕಾಂಗ್ರೆಸ್ ಮತ್ತು JDS ವಿರುದ್ಧ ಈ ಹಿಂದೆ ಮಾಡ್ತಿದ್ದಂಥ ಭಾಷಣದ ವೈಖರಿಯಲ್ಲಿ ತೀವ್ರತೆಯಲ್ಲಿ ಮಾತನಾಡ್ತಾರ ಅನ್ನೋಂಥ ಒಂದು ಅನುಮಾನ ಇತ್ತು. ಆದರೂ ಕೂಡ ಅವರ ಗಟ್ಟಿತನವನ್ನು ಮೆಚ್ಚಬೇಕು. ಸಂಜೆಯ ದೇವನಹಳ್ಳಿ ಕಾರ್ಯಕ್ರಮದ ಹೊತ್ತಿಗೆಲ್ಲ ಅವರು JDS ಮತ್ತು ಏನು ಕಾಂಗ್ರೆಸ್ಗೆ ಈಕ್ವಲ್ ಆಗಿ ಬೈದಿದ್ದಾರೆ. ಇದು ಮತ್ತೆ ATM ಆಗುತ್ತೆ. ಕಾಂಗ್ರೆಸ್ ಮತ್ತು JDS ಭ್ರಷ್ಟಾಚಾರದ ಪಕ್ಷಗಳು, ಇವಕ್ಕೆ ಮತವನ್ನು ಹಾಕಬೇಡಿ, ಸ್ವಚ್ಛ ಆಡಳಿತಕ್ಕಾಗಿ ಬಿಜೆಪಿಗೆ ಬೆಂಬಲವನ್ನು ನೀಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಆದರೆ ಅದಕ್ಕೂ ಮುಂಚೆಯೇ ಈ ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣದಲ್ಲಿ ಅತಿ ದೊಡ್ಡ ಹಿನ್ನಡೆ ಬಿಜೆಪಿಯ ಪ್ರಚಾರ ಹಾದಿಯಲ್ಲಿ ಕಂಡಿದೆ. ಅತ್ಯಂತ ದೊಡ್ಡ ಅಡೆತಡೆಯಾಗಿದೆ. ಈ ಅಮಿತ್ ಶಾ ಅವರ ಒಂದು ಭಾಷಣ ಮತ್ತು ಅಮಿತ್ ಶಾ ಅವರ ವಿಸಿಟ್ ಮತ್ತು ಮೋದಿ ಅವರ ಒಂದು ಭೇಟಿ, ಈ ಎಲ್ಲದರ ಬಗ್ಗೆ ಇದೇನಾ ನಿಮ್ಮ ಸ್ವಚ್ಛ ಆಡಳಿತ, ಇದೇನಾ ನಿಮ್ಮ ಒಂದು ಮೈಸೂರು ಸ್ಯಾಂಡಲ್ಸ್ ರಾಜರ್ಷಿ ನಾಲ್ವಡಿ ಒಡೆಯರ್ ಕಟ್ಟಿದ್ದಂಥ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಯನ್ನು ಈ ರೀತಿ ಮಾಡಿ ಸ್ವಚ್ಛ ಮಾಡಿದಿರಲ್ಲ, ಭ್ರಷ್ಟಾಚಾರದ ಕೂಪದಲ್ಲಿ ತೊಳೆದು ಉಜ್ಜಿಬಿಟ್ಟಿದಿರಲ್ಲ ಅಂತ ಕುಮಾರಸ್ವಾಮಿ ಕೇಳಿದಂಥ ಪ್ರಶ್ನೆ ಇರ್ಬೋದು. ಮತ್ತು ಕಾಂಗ್ರೆಸ್ ನಾಯಕರು ಇದೇನಾ ನಿಮ್ಮ ಡಬಲ್ ಇಂಜಿನ್ ಅಭಿವೃದ್ಧಿ, ಇದೇನಾ ನಿಮ್ಮ ಡಬಲ್ ಇಂಜಿನ್ ಭ್ರಷ್ಟಾಚಾರ ಅಂತ ಕೇಳಿದಿರ್ಬೋದು. ಇದೆಲ್ಲದರ ನಂತರ ಈಗ ಕೇಜ್ರಿವಾಲ್ ಪಕ್ಷ, ಖುದ್ದು ಕೇಜ್ರಿವಾಲ್ ಕೂಡ ಕಳೆದ ಸಲ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಅಂದಿನ ಸಿದ್ದರಾಮಯ್ಯ ಸರ್ಕಾರವನ್ನ 10% ಸರ್ಕಾರ ಅಂತ ಜರಿತಾ ಇದ್ರಿ, ಆದರೆ ನಿಮ್ಮ ಸರ್ಕಾರ ಇವತ್ತು 20% ಆಗಿದೆ ಅನ್ನೋಂಥ ಮಾತನ್ನ ಕಳೆದ ಬೆಂಗಳೂರು ಸಮಾವೇಶದಲ್ಲಿ ದೊಡ್ಡದಾಗಿ ಹೇಳಿದ್ರು. ಸೊ ಒಂದು 10%, ಮತ್ತೊಂದು 20% ನಮ್ದು 0% ಸರ್ಕಾರ. ಹೀಗಾಗಿ ಪಂಜಾಬಲ್ಲೂ ಕೂಡ ಮತದಾರ ಮನ್ನಣೆಯನ್ನು ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಮನ್ನಣೆಯನ್ನು ಕೊಡಿ, ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಆದರೆ ಅದಾದ ನಂತರ ಆದ ಬೆಳವಣಿಗೆಗಳು ತುಂಬಾ ಒಂದಷ್ಟು ಹಿನ್ನಡೆಯನ್ನು ತಂದಿದ್ವು.
ಈ ಮೀನ್ ಟೈಮ್ ಇಲ್ಲಿ ಬಿಜೆಪಿಗಾದಂಥ ಒಂದು ದೊಡ್ಡ ಹೊಡೆತ ಇದೆಯಲ್ಲ ಮಾಡಾಳು ವಿರೂಪಾಕ್ಷ ಪ್ರಕರಣದಲ್ಲಿ. ಈಗಾಗಲೇ ಅವರು ರಾಜೀನಾಮೆ ಏನು ಸಲ್ಲಿಕೆ ಆಗೋದಕ್ಕಿಂತ ಮುಂಚೆ ಸಿಎಂ ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಸಿಕ್ಕಾಬಟ್ಟೆ ತರಾಟೆಗೆ ತಗೊಂಡ್ರು ಅನ್ನುವಂಥ ಮಾತು ಕೂಡ ಏನು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಿಗೆ ಏನು ಯಾವ ಮೋದಿ ಮತ್ತು ಅಮಿತ್ ಶಾ ಅಥವಾ ನಡ್ಡಾ ಅವರು ಬಂದು ಇಲ್ಲಿ ಕರ್ನಾಟಕ ನೆಲದಲ್ಲಿ ನಿಂತು ಇಲ್ಲಿ ಆಡಳಿತ ಏನು ವಿರೋಧಿ ಅಲೆಯನ್ನು ಮೆಟ್ಟಿ ನಿಲ್ಲುವಂತ ಒಂದು ಭಾಷಣಗಳನ್ನು ಮಾಡ್ತಾ ಇದ್ರು. ಆ ಭಾಷಣಗಳಿಗೆ ಮತ್ತು ಆ ಒಂದು ಕಾರ್ಯತಂತ್ರಗಳಿಗೆ ರಣತಂತ್ರಗಳಿಗೆ ಹಿನ್ನಡೆ ಆಗ್ತಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನವಿತಾ. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ. फिर भी कहते हैं 40% कमीशन वाली सरकार। आज कर्नाटक को इन नेताओं ने, इन पार्टियों ने पूरे देश में, पूरी दुनिया में बदनाम करके छोड़ दिया। कहते हैं 40% कमीशन वाली सरकार। मनीष सिसोदिया के घर पे रेड मारी, कुछ नहीं मिला। बोले मनीष सिसोदिया 100 करोड़ खा गया, कभी कहते हैं 1000 करोड़ खा गया। अरे मनीष सिसोदिया ने 100,000 करोड़ खाए होते तो करोड़ 2 करोड़ उसके घर में मिलने चाहिए थे कि नहीं मिलने चाहिए थे? उसकी पूरी रेड में 10,000 रुपए मिले। मनीष सिसोदिया के बैंक लॉकर देखे, उसमें कुछ नहीं मिला। फिर भी कहते हैं 40% कमीशन वाली सरकार। आज कर्नाटक को इन नेताओं ने, इन ಮಗ ಪ್ರಶಾಂತ್ ಬಂಧನದ ಬಳಿಕ ಮಾಡಾಳು ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಶಾಸಕ ವಿರೂಪಾಕ್ಷಪ್ಪ ಅವರಿಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಈಗ ಲೋಕಾಯುಕ್ತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿಆರ್ಪಿ ಸೆಕ್ಷನ್ 41A ಅಡಿಯಲ್ಲಿ ನೋಟಿಸ್ ಅನ್ನು ಕೊಡೋದಕ್ಕೆ ಅಧಿಕಾರಿಗಳು ಈಗ ಸಜ್ಜಾಗಿದ್ದಾರೆ. ಮನೆ, LH, KSDL ಕಚೇರಿ, ಚನ್ನಗಿರಿ ಮನೆಗೆ ನೋಟಿಸ್ ಅನ್ನು ಕಳುಹಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಗ ಬಂಧನ ಆದ ಬಳಿಕ ಅಜ್ಞಾತ ಸ್ಥಳದಿಂದಾನೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. KSDL ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವ ಸಾಧ್ಯತೆ ಇದ್ದು ಇವತ್ತು ಸಂಜೆ ಒಳಗೆ ನೋಟಿಸ್ ತಲುಪಿಸುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಮೊದಲ ಆರೋಪಿ A1 ಆಗಿರೋದ್ರಿಂದ FIR ಅಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅವರ ಬಂಧನದ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಸಾರ್ವಜನಿಕ ವಲಯದಲ್ಲೂ ಕೇಳಲಾಗ್ತಾ ಇದೆ. ವಿಪಕ್ಷಗಳು ಇದೇ ಮಾತನ್ನ ಕೇಳ್ತಾ ಇವೆ, ಯಾಕೆ ಮೊದಲ ಆರೋಪಿಯನ್ನ ಇಲ್ಲಿ ಬಂಧಿಸಲಾಗ್ತಾ ಇಲ್ಲ ಅಂತ ಹೇಳಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ 41A ಅಡಿಯಲ್ಲಿ ಈಗ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳು ಆಗಿದೆ. ಈ ಒಂದು ನೋಟಿಸ್ ಯಾವಾಗ ಕೊಡುವ ಸಾಧ್ಯತೆ ಇದೆ, ಎಲ್ಲೆಲ್ಲಿ ಕೊಡುವ ಸಾಧ್ಯತೆ ಇದೆ? ಈ ಒಂದು ನೋಟಿಸ್ ಪ್ರಕಾರ ವಿಚಾರಣೆಗೆ ಹಾಜರಾಗೋದು ಮಾತ್ರ, ಆಮೇಲೆ ಬಂಧನದ ಸಾಧ್ಯತೆನೂ ಇದೆಯಾ? ನವಿತಾ, ಸದ್ಯಕ್ಕಿರುವಂಥ ಒಂದು ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆಯೇ ಲೋಕಾಯುಕ್ತ ಅಧಿಕಾರಿಗಳು ವಿರೂಪಾಕ್ಷಪ್ಪ ಅವರಿಗೆ ನೋಟಿಸ್ನ ನೀಡುವಂತಹ ಚಾನ್ಸಸ್ ಇದೆ. ಈಗಾಗಲೇ ಈ ಒಂದು ನೋಟಿಸ್ನ ಸಿದ್ಧಪಡಿಸಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳ ತಂಡ ವಿರೂಪಾಕ್ಷಪ್ಪ ಅವರಿಗೆ ಸಂಬಂಧಪಟ್ಟಂತೆ ಅವರ ಮನೆ, ಅವರ ಕಚೇರಿ ಸೇರಿದಂತೆ ಬೇರೆ ಬೇರೆ ಕಡೆಗಳಿಗೆ ತೆರಳಿ ಈ ಒಂದು ನೋಟಿಸ್ನ ನೀಡಲಿದ್ದಾರೆ. ಬಹುತೇಕ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಈ ಒಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿರುವುದರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಆ್ಯಂಡ್ ತುಂಬ ಜನ ಕೇಳುವಂಥ ಪ್ರಶ್ನೆ, ಈ ಒಂದು ಪ್ರಕರಣದಲ್ಲಿ ಅವರ ಹೆಸರು ಕೂಡ ಇದೆ, FIRನಲ್ಲೂ ಕೂಡ ಅವರ ಹೆಸರು ದಾಖಲಾಗಿದೆ, ಆದರೆ ಯಾಕೆ ಇನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಾಗಿಲ್ಲ ಅನ್ನುವಂಥದ್ದು. ಬೇಸಿಕ್ ಆಗಿ ಈ ರೀತಿಯ ಒಂದು ಪ್ರಕರಣಗಳು ಬಂದಂತಹ ಟೈಮಲ್ಲಿ ಲಂಚ ಸ್ವೀಕಾರ ಮಾಡುವಂಥ ಟೈಮ್ನಲ್ಲಿ ಯಾರ್ಯಾರು ಸ್ಪಾಟ್ನಲ್ಲಿ ಇರ್ತಾರೆ, ಯಾರ್ಯಾರು ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ ಅವರು ಅರೆಸ್ಟ್ ಆಗ್ತಾರೆ. ಆದರೆ ಬೇರೆ ಸ್ಥಳದಲ್ಲಿ ಇದ್ದು ಮತ್ತು ಈ ಒಂದು ಪ್ರಕರಣಕ್ಕೆ ಲಿಂಕ್ ಇದೆ ಅನ್ನುವಂಥ ಒಂದು ಅನುಮಾನ ಇದ್ದಲ್ಲಿ ಅಂತಹ ಸಂದರ್ಭಗಳಲ್ಲಿ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನು ನೀಡದೇ ಇದ್ದಲ್ಲಿ ಅಥವಾ ಅಧಿಕಾರಿಗಳ ಕೈಯಲ್ಲಿ ಅವರನ್ನು ಈ ಒಂದು ಪ್ರಕರಣದಲ್ಲಿ ಲಿಂಕ್ ಮಾಡುವಂಥದ್ದಕ್ಕೆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಕಂಡು ಬರ್ತಾ ಇದೆ. ವಿಚಾರಣೆಗೆ ಕರೆಸ್ಕೊಂಡ ನಂತರ ವಿಚಾರಣೆ ಸಂದರ್ಭದಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನು ನೀಡದೇ ಇದ್ದಲ್ಲಿ ಮತ್ತು ಮಗನ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಅಪ್ಪನಿಗೆ ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆದರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಹುತೇಕ ಸೋಮವಾರ ಈ ಎಲ್ಲ ಪ್ರೋಸೆಸ್ಗಳು ನಡೆಯುವಂಥ ಚಾನ್ಸಸ್ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಡೀಟೇಲ್ಸ್ಗೆ. ಒಬ್ಬರಿಗೆ 36 ಹೆಂಡತಿಯರು, 316 ಜನ ಮಕ್ಕಳು ಅಂತ ಎಲ್ಲೋ ಕೇಳಿದ್ದೆ. ಇದೇ ರೀತಿ ಆಗಿದ್ದಿದ್ರೆ 224 ಅಭ್ಯರ್ಥಿಗಳನ್ನು ಹುಡುಕುವ ಅಗತ್ಯ ಇರಲಿಲ್ಲ. ಜೆಡಿಎಸ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ CT ರವಿ ಅವರು. 224 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಜೆಡಿಎಸ್ನಲ್ಲಿ ಕುಟುಂಬದ ಸದಸ್ಯರಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಬ್ಬರಿಗೆ 36 ಹೆಂಡತಿಯರು, 316 ಜನ ಮಕ್ಕಳು ಅಂತ ಎಲ್ಲೋ ಕೇಳಿದ್ದೆ ಅಂತ ಹೇಳಿ ಜೆಡಿಎಸ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಪ್ರಕಾರ ಪ್ರಜಾಪ್ರಭುತ್ವದ ಅರ್ಥವೇ ಬೇರೆ,
ಕುಟುಂಬದಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಇರುವಂತಹ ಪಾರ್ಟಿ ಅಂದ್ರೆ ಅದು JDS ಪಾರ್ಟಿ. ಇಲ್ಲಿ 224 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡೋದಕ್ಕೆ ಅವರ ಕುಟುಂಬದಲ್ಲಿ ಸದಸ್ಯರಿಲ್ಲ. ಹಾಸನದಲ್ಲಿ ಜಗಳ ನಡೀತಾ ಇದೆ. ದೇಶಕ್ಕಾಗಿ ಅಲ್ಲ, ಹಾಸನದ ಜಗಳ ಜನರಿಗಾಗಿ ಅಲ್ಲ, ಬದಲಾಗಿ ಅವರ ಕುಟುಂಬಕ್ಕಾಗಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜನೆ ಮಾಡಿದ್ದ ಯುವ ಸಂಗಮದಲ್ಲಿ CT ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶಕ್ಕಾಗಿ ಅಲ್ಲ, ಹಾಸನ ಜನರಿಗಾಗಿಯೂ ಅಲ್ಲ, ಜಗಳ ಕುಟುಂಬಕ್ಕಾಗಿ. ಒಂದೇ ಒಂದು ತಪ್ಪಾಗಿರೋದು 224 ಕ್ಷೇತ್ರಗಳಿಗೆ ಆಗುವಷ್ಟು ಜನ ಫ್ಯಾಮಿಲಿ ಇಲ್ಲ. ಅದು ಯಾರೋ ಕೇಳಿದೆ, 36 ಹೆಣ್ಣರು 314 ಮಕ್ಕಳು. ಹಂಗೆ ಏನಾದ್ರು ಆಗಿಬಿಟ್ಟಿದ್ರೆ 224 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಅಂತ ಬೆಳೆದೇ ಇರ್ತದೆ. ಅದು ಯಾರೋ ಕೇಳಿದೆ, 36 ಹೆಣ್ಣರು 314 ಮಕ್ಕಳು. ಹಂಗೆ ಏನಾದ್ರು ಆಗಿಬಿಟ್ಟಿದ್ರೆ 224 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಅಂತ ಬೆಳೆದೇ ಇರ್ತದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, CT ರವಿ ಅವರು ಕುಟುಂಬ ರಾಜಕಾರಣ ವಿರೋಧಿಸುವ ಬರದಲ್ಲಿ ತಮ್ಮ ನಾಲಿಗೆ ಹರಿಬಿಟ್ರ, ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಎಡವಟ್ಟು ಮಾಡ್ಕೊಂಡ್ರ ಹೇಗೆ? ನವಿತಾ, ಏನು ಶಾಸಕ CT ರವಿ ಅವರು ಒಂದು ರೀತಿಯಲ್ಲಿ JDS ಪಕ್ಷದ ಬಗ್ಗೆ ನಾಲಿಗೆ ಹರಿಬಿಟ್ಟಿ ಮಾತನಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಕೇಳಿದ್ದೆ, 36 ಜನ ಹೆಂಡತಿಯರು, 316 ಜನ ಮಕ್ಕಳು. ಆ ರೀತಿ ಏನಾದ್ರೂ JDS ಪಕ್ಷದಲ್ಲಿ ಇದ್ದಿದ್ರೆ 224 ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹುಡುಕುವಂತ ಪ್ರಮೇಯ ಎದುರಾಗ್ತಿರ್ಲಿಲ್ಲ. ಈಗ ಅವರು ಹಾಸನದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಜಗಳ ಆಗ್ತಿದೆ. ಅದು ಜಗಳ ಆಗ್ತಿರೋದು ಕುಟುಂಬಕ್ಕಾಗಿ, ಆದ್ರೆ ಬದಲಾಗಿ ಜನರಿಗೋಸ್ಕರ ಅಲ್ಲ, ಅವರ ಕುಟುಂಬಕ್ಕೋಸ್ಕರ ಜಗಳ ನಡೀತಿರುವಂತದ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ JDS ಪಕ್ಷಕ್ಕೆ ಒಂದ್ ರೀತಿಯಲ್ಲಿ ಅರ್ಥ ಬೇರೆ ಇರುವಂತದ್ದು. ಅವರ ಆ ಕುಟುಂಬದಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಅನ್ನೋ ರೀತಿಯಲ್ಲಿ JDS ಪಕ್ಷ ಇರುವಂತದ್ದು. ಎಲ್ಲ ಒಂದ್ ಕಡೆ ನಾವು 36 ಜನ ಹೆಂಡತಿಯರು, 316 ಜನ ಮಕ್ಳು ಇರ್ತಾರೆ ಅನ್ನೋ ಒಂದು ಮಾತನ್ನ ಕೇಳಿದ್ದೆ. ಅದು ಒಂದ್ ರೀತಿಯಲ್ಲಿ JDS ಪಕ್ಷದಲ್ಲಿ ಏನಾದ್ರೂ ಆ ರೀತಿ ಇದ್ದಿದ್ರೆ 224 ಕ್ಷೇತ್ರದಲ್ಲೂ ಕೂಡ. ಹಾಗೆ ಸಂಪರ್ಕದಲ್ಲಿ ವೀರೇಶ್, ನಾಗಮಂಗಲ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಗೌಡ ಅವರೇ, ಇವತ್ತು CT ರವಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. 224 ಕ್ಷೇತ್ರಗಳು ಸ್ಪರ್ಧೆಗೆ JDS ಅಲ್ಲಿ ಕುಟುಂಬ ಸದಸ್ಯರಿಲ್ಲ. ಎಲ್ಲೋ ಒಂದು ಕಡೆ ನಾವು ಕೇಳಿದ್ವಿ, ಒಬ್ಬರಿಗೆ 36 ಹೆಂಡತಿರು, 316 ಜನ ಮಕ್ಕಳು ಅಂತ ಹೇಳಿ. ಇದೇ ರೀತಿ ಆಗಿದ್ರೆ 224 ಅಭ್ಯರ್ಥಿಗಳನ್ನ ಹುಡುಕುವ ಪ್ರಮೇಯ ಇರಲಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ CT ರವಿ ಅವರು. CT ರವಿ ಅವ್ರದ್ದು ಒಂದು ಹರಕುಬಾಯಿ, ಆ ನಾಲ್ಗೆಗೆ ಕಂಟ್ರೋಲ್ ಇರಲ್ಲ. ಅದು ವಾಚಾಳಿ ಮಾತಾಡ್ತಕ್ಕಂಥದ್ದೇ. ಬಹುತೇಕ ಇತ್ತೀಚೆಗೆ ಆತನಿಗೆ ಒಂದ್ ರೀತಿಯ ಮೆಂಟಲ್ ಏನೋ ಅಪ್ಸೆಟ್ ಆಗಿದ್ಯಾ ಅಂತದೆ. ಒಂದು ಸರಿ ಆತ ದೇವೇಗೌಡರನ್ನ ಅವಮಾನ ಮಾಡ್ತಾನೆ, ದೇವೇಗೌಡರ ಸಾವನ್ನ ಬಯಸ್ತಾನೆ. ಒಂದು ಸಾರಿ ಈ ರೀತಿಯ ಅಸಂಬದ್ಧ ಹೇಳಿಕೆಗಳು ಕೊಡ್ತಾರೆ. ಇದಕ್ಕೆ ಜನ ಉತ್ತರ ಕೊಡ್ತಾರೆ, ಅವ್ರ ಕ್ಷೇತ್ರದಲ್ಲೇ ಕೊಡ್ತಾರೆ, ಬೇರೆ ಕಡೆ ಬೇಕಾಗಿಲ್ಲ. ಅದೇನಾಗಿದೆ, ಇಷ್ಟು ವರ್ಷನೂ ಸಹ ಆತನಿಗೆ ಅಲ್ಲಿ ವಿರೋಧವಾಗಿ ಯಾರು ಸಿರ್ಲಿಲ್ಲ ಸರಿಗಿರೋ ಕ್ಯಾಂಡಿಡೇಟ್ಗಳು. ಈ ಬಾರಿ ನಮ್ಮಲ್ಲಿದ್ದಾರೆ. ಇದು ಸ್ವಲ್ಪ ಅಧಿಕಾರದ ಮದ, ಹಣದ ಮದ ಹೆಚ್ಚಾದಾಗ ಹಿಂಗೆಲ್ಲ ಆಡ್ತಕ್ಕಂಥ ಮನುಷ್ಯ ಈತನ ಒಬ್ಬ, ಅದ್ರ ಒಬ್ಬ. ಈಗ JDS ಪಕ್ಷದ ಪ್ರಕಾರ ಪ್ರಜಾಪ್ರಭುತ್ವದ ಅರ್ಥನೇ ಬೇರೆ. ಇಲ್ಲಿ ಬೇರೆಯವರಿಗೆಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದೇ ರೀತಿಯಾಗಿ JDS ಅವರಿಗೆ ಇದರ ಒಂದು ವ್ಯಾಲ್ಯೂನೇ ಅಥವಾ ಅರ್ಥನೇ ಬೇರೆ ಆಗಿರುತ್ತೆ. ಇಟ್ ಇಸ್ ನನ್ ಆಫ್ ಹಿಸ್ ಬಿಸ್ನೆಸ್. ಅವನಿಗೂ ನಮ್ಮ ಪಕ್ಷದ ಆಂತರಿಕ ವ್ಯವಹಾರದ ಸಂಬಂಧ ಏನು? ಅವನ್ ತಟ್ಟಲ್ಲಿ ಹೆಗಣ ಬಿದ್ದು ಒದ್ದಾಡ್ತಾ ಇದೆ. ಮೊನ್ನೆ ತಾನೇ ಲೋಕಾಯುಕ್ತರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಪ್ರಪಂಚ ನೋಡ್ತಾ ಇದೆ. ಇವನ್ ಯೋಗ್ಯತೆಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥವನು ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳಕ್ ಆಗಿಲ್ಲ. ಈ ನಮ್ಮ ಪಕ್ಷದಲ್ಲಿ ಮಾತಾಡೋದಕ್ಕೆ ಏನ್ ಅಧಿಕಾರ ಇದೆ? ಈತನಿಗೂ ನಮ್ಮ ಪಕ್ಷಕ್ಕೂ ಏನ್ ಸಂಬಂಧ? ಈತ ಕುಮಾರಸ್ವಾಮಿಯನ್ನ ಯಾವ ರೀತಿ ಬೆಳೆಸ್ಕೊಂಡ, ಯಾವ ರೀತಿ ಬೆಳೆದ ಅಂತಕ್ಕಂಥದ್ದ ಬಹುತೇಕ ನೀವು ಕುಮಾರಣ್ಣವ್ರನ್ನ ಕೇಳಿ ತಿಳ್ಕೊಬೇಕಾಗ್ತದೆ. ಇದು ಯಾಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ನಾವು ಸುಮ್ನೆ ಇದ್ವಿ ತಿರ್ಸ್ಕೊಳ್ತಾರೆ ಅಂತಕ್ಕಂಥದ್ನ. ಇದು ಒಂದು ತಿಳ್ಕೋಬೇಕು, CT ರವಿ ಅವರು ಇಡೀ ರಾಜ್ಯದಲ್ಲಿ ಇವತ್ತು ದೇವೇಗೌಡರಿಗೆ ನೀವು ಏನಾದ್ರೂ ಅವಮಾನ ಮಾಡ್ತಕ್ಕಂಥ ಮಾಡಿದ್ವಿ, ಇಡೀ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಅಂತಕ್ಕಂಥದ್ದು ಮರ್ತಿದ್ದಾನೆ. ಅದಕ್ಕೆ ಅವ್ರ ಪಕ್ಷ ಮತ್ತೆ ಆತ ಇಬ್ರು ಸಹ ಬೆಲೆ ಕಟ್ತಕ್ಕಂಥ ಸಂದರ್ಭ ಬಂದಿದೆ, ಬರ್ತದೆ, ಆಗ್ತದೆ. ಅಂದ್ರೆ ಈಗ ಕುಟುಂಬ ರಾಜಕಾರಣನೇ ಇಟ್ಕೊಂಡು ಅವರು ಮಾತನಾಡ್ತಾ ಇರೋದು. ಹಾಸನದಲ್ಲಿ ಜಗಳ ನಡೀತಾ ಇರೋದು ಅವರ ಕುಟುಂಬಕ್ಕೋಸ್ಕರ, ಅದು ದೇಶಕ್ಕೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ. ಈ ರೀತಿಯಾದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ JDS ನಲ್ಲಿದೆ.
ಇದು ಎಲ್ಲಾ ಪಕ್ಷದಲ್ಲಿ ಇರ್ತದಮ್ಮ. ಕಳೆದ ಬಾರಿ ಯಡಿಯೂರಪ್ಪನವ್ರ ಮಗನಿಗೆ ಟಿಕೆಟ್ ಕೊಟ್ಟು ಕೊನೆಗೆ ಯಡಿಯೂರಪ್ಪನವ್ರ ಮಗನಿಗೆ ಟಿಕೆಟ್ ಡಿನೇ ಮಾಡ್ಲಿಲ್ವಾ? ಇವತ್ತು ಇವ್ರ ಪಕ್ಷದಲ್ಲಿ ಎಷ್ಟು ಜನ ಅವರ ಸ್ವಂತ ಮಕ್ಕಳುಗಳಿಗೆ ಅವರ ಸಂಬಂಧಿಕರಿಗೆ ಟಿಕೆಟ್ ಪ್ರಯತ್ನ ಪಡ್ತಾರೆ, ನಡೀತದೆ. ಅಂತಿಮವಾಗಿ ಒಂದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ನಾವು ಇವತ್ತಾಗಲೇ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಎಲ್ಲಾದ್ರೂ ಅಂತ ಅನಿವಾರ್ಯ ಸಂಬಂಧ ಬಂದಂತ ಸಂದರ್ಭದಲ್ಲಿ ನಮ್ಮ ಕುಟುಂಬ ತಲೆ ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಅಪವಾದವನ್ನ ಮೆಟ್ಟಿ ನಿಲ್ಲೋದಕ್ಕೇನೆ ಹಾಸನದಲ್ಲಿ ಈ ಒಂದು ಮಾತನ್ನ ಹೇಳಿದ್ರ ಹೇಗೆ? ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಆ ರೀತಿ ಯಾವ ಬೆಳವಣಿಗೆಗಳು ಆಗಿಲ್ಲ. ನಮ್ಮ ಪಕ್ಷ ಸಮರ್ಥವಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಅಲ್ಲಿ ಗೆಲ್ತಕ್ಕಂತ ಅಭ್ಯರ್ಥಿ ಯಾರಿದ್ದಾರೆ ಅವ್ರನ್ನ ಹಾಕಿ ನಾವು ತೀರ್ಮಾನ ಮಾಡ್ತದೆ ನಮ್ಮ ಹೈಕಮಾಂಡ್. ಅದಕ್ಕೆ ಸಿಟಿ ರವಿ ಅವರು ತಲೆ ಕೆಡಿಸ್ಕೊಳ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಧನ್ಯವಾದಗಳು ಸುರೇಶ್ ಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕಮ್ ಬ್ಯಾಕ್. ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಜಿಂಕೆಗಳಿಗೆ ಸೆರೆವಾಸವನ್ನ ಅನುಭವಿಸ್ತಾ ಇದ್ವು. ಈಗ ಆ ಸೆರೆವಾಸಕ್ಕೆ ಮುಕ್ತಿ ಸಿಕ್ಕಿದೆ ಜಿಂಕೆಗಳಿಗೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಆರ್ಎಫ್ಒ ಶಿವರಾತ್ರೀಶ್ವರ ಸ್ವಾಮಿ, ಎಸಿಎಫ್ ಚರಣ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ವನ್ಯಜೀವಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಜಿಂಕೆಗಳಿಗೆ ಸೆರೆವಾಸವನ್ನ ಮಾಡಲಾಗಿತ್ತು. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 40ಕ್ಕೂ ಹೆಚ್ಚು ಜಿಂಕೆಗಳಿದ್ವು. ಈ ಬಗ್ಗೆ ಸಮಗ್ರವಾದ ವರದಿಯನ್ನ ನ್ಯೂಸ್ 18 ಮಾಡಿತ್ತು. ನ್ಯೂಸ್ 18 ವರದಿಯ ಬಳಿಕ ಜಿಂಕೆಗಳನ್ನ ಈಗ ಕಾಡಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದ್ದು, ಬನ್ನೇರುಘಟ್ಟ ಫಾರೆಸ್ಟ್ಗೆ ಶೀಘ್ರವೇ ಜಿಂಕೆಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. 1998ರಲ್ಲಿ 10 ಜಿಂಕೆ ಸಾಕೋದಕ್ಕೆ ಅನುಮತಿಯನ್ನ ಪಡೆದಿದ್ವು ಅಂತ ಹೇಳಿದೆ ಆಡಳಿತ ಮಂಡಳಿ. 1974ರ ವನ್ಯಜೀವಿ ಕಾಯ್ದೆಯಂತೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಈಗ ಎಲ್ಲಾ ಜಿಂಕೆಗಳನ್ನ ಬನ್ನೇರುಘಟ್ಟ ಉದ್ಯಾನಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. 10 ಜಿಂಕೆಗೆ ಅನುಮತಿಯನ್ನ ಪಡ್ಕೊಂಡಿದ್ರು. 40 ಜಿಂಕೆಗಳನ್ನ ಅಲ್ಲಿ ಸಾಕಲಾಗ್ತಿತ್ತು. ಸೆರೆವಾಸವನ್ನ ಅನುಭವಿಸ್ತಾ ಇದ್ವು ಆ ಜಿಂಕೆಗಳು. ಇದರ ಬಗ್ಗೆ ಸ್ಥಳದಿಂದನೇ ನಮ್ಮ ರಿಪೋರ್ಟರ್ ರಂಜನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 10 ವರ್ಷಗಳಿಂದ ಸೆರೆವಾಸವನ್ನ ಅನುಭವಿಸುತ್ತಿದ್ದಂತಹ ಜಿಂಕೆಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಇವತ್ತು ಬೆಳಗಿನಿಂದ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಸೇಂಟ್ ಜೋಸೆಫ್ ಮೆಡಿಕಲ್ ಕಾಲೇಜಿನಲ್ಲಿ ಸುಮಾರು 55 ಜಿಂಕೆಗಳನ್ನ ಕೂಡಿ ಹಾಕಲಾಗಿತ್ತು, ಸಾಕಾಣಿಕೆ ಮಾಡಲಾಗಿತ್ತು. ಕಾನೂನು ಬಾಹಿರವಾಗಿ ಕಾನೂನನ್ನ ಮೀರಿ ನಿಯಮವನ್ನ ಉಲ್ಲಂಘನೆ ಮಾಡಿ ಆ ಜಿಂಕೆಗಳನ್ನ ಸಾಕಾಣಿಕೆ ಮಾಡಲಾಗಿತ್ತು. ಇದರ ಬಗ್ಗೆ ನಾನು ಆವಾಗಲೇ ಹೇಳಿದಂಗೆ ನ್ಯೂಸ್ 18 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಈಗ ವರದಿಯ ಫಲಶ್ರುತಿಯಾಗಿ ಎಲ್ಲ ಜಿಂಕೆಗಳನ್ನ ತೆರವುಗೊಳಿಸಕ್ಕೆ ಮುಂದಾಗಿರುವಂತದ್ದು. ಇದೇ ಒಂದು ಸ್ಪಾಟ್ನ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಿರ್ಬೋದು. ಜಿಂಕೆಗಳು ಏನಿದೆ, ಈ ಒಂದು ಜಿಂಕೆಗಳು ಸುಮಾರು 1998ರಲ್ಲಿ ಈ ಒಂದು ಕಾಲೇಜಿನ ಆಡಳಿತ ಮಂಡಳಿ ಪರ್ಮಿಷನ್ ತೆಗೆದುಕೊಂಡಿರುತ್ತೆ. ಪರ್ಮಿಷನ್ ತೆಗೆದುಕೊಂಡಿದ್ದು ಬರೀ 4+2 ಅಂದ್ರೆ 4 ಹೆಣ್ಣು ಜಿಂಕೆ ಮತ್ತು 2 ಗಂಡು ಜಿಂಕೆಗಳಿಗೆ ಪರ್ಮಿಷನ್ ತೆಗೆದುಕೊಂಡಿರುತ್ತೆ. ಅದಾದ ಬಳಿಕ ಏನು ಜಿಂಕೆಗಳ ಸಂತಾನೋತ್ಪತ್ತಿ ಕಾರ್ಯದಿಂದಾಗಿ ಸುಮಾರು 55 ಜಿಂಕೆಗಳು ಈಗ ಈ ಒಂದು ಸ್ಥಳದಲ್ಲಿ ಇರುವಂತದ್ದು. 55 ಜಿಂಕೆಗಳಿಗೆ ಇರೋಕೆ ಜಾಗ ಇಲ್ಲ, ಸರಿಯಾದ ಫುಡ್ ಇಲ್ಲ, ನೀರಿಲ್ಲ, ಇರೋಕೆ ಕರೆಕ್ಟ್ ಆದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಇದೆಲ್ಲರ ಒಂದು ಪರಿಣಾಮವಾಗಿ ಜಿಂಕೆಗಳು ಸೊರಗಿ ಹೋಗಿರುವಂತದ್ದು. ನ್ಯೂಸ್ 18 ಕನ್ನಡ ಏನು ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು, ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ತಪಾಸಣೆಯನ್ನ ಮಾಡಿ ಈಗ ಏನು ವೈಲ್ಡ್ ಲೈಫ್ ವಾರ್ಡನ್ಗೆ ಇದರ ವರದಿಯನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ಜಿಂಕೆಗಳ ಸ್ಥಿತಿ ಹೇಗಿದೆ, ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಇವರು ತಪಾಸಣೆಯನ್ನ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಟ್ ಮತ್ತು ಕರ್ನಾಟಕ ವೈಲ್ಡ್ ಲೈಫ್ ಆಕ್ಟ್ ನ ಪ್ರಕಾರ ಜಿಂಕೆಗಳನ್ನ ಸಾಮಾನ್ಯವಾಗಿ ಯಾರು ಕೂಡ ಸಾಕುವ ಹಾಗೆ ಇಲ್ಲ. ಅಂದ್ರೆ ಅದು ಕೂಡ ಬೆಂಗಳೂರಿನ ಕಾಂಕ್ರೀಟ್ ನಗರವಾದಂತಹ ಬೆಂಗಳೂರಿನ ಮಧ್ಯಭಾಗದಲ್ಲಿ ಜಿಂಕೆಗಳನ್ನು ಸಾಕ್ತಿರುವಂತದ್ದು. ಇದು ಒಂದು ರೀತಿಯಾಗಿ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. 1998ರಲ್ಲಿ ಏನು ಪರ್ಮಿಷನ್ ಕೊಟ್ಟಿದ್ದಾರೆ, ಆ ಪರ್ಮಿಷನ್ ಕೊಟ್ಟಂತಹ ಅಧಿಕಾರಿಯ ನಿರ್ಧಾರದ ಬಗ್ಗೆ ಗೊಂದಲ ಇರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಸ್ಥಳವನ್ನ ವಿಸಿಟ್ ಮಾಡಿ ಈಗ ಸಮಗ್ರವಾದಂತಹ ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡುತ್ತಾರೆ. ಅದಾದ ಬಳಿಕ 1 ವಾರದ ಬಳಿಕ ಈ ಒಂದು ಎಲ್ಲಾ ಜಿಂಕೆಗಳನ್ನ ಮೆಡಿಸನ್ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಆರೋಗ್ಯ ಸ್ಥಿತಿಯನ್ನ ಗಮನ ಹರಿಸಿ ನಂತರದಲ್ಲಿ ರಾಜ್ಯದ ವಿವಿಧ ಝೂಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲ್ ಜೊತೆ ರಂಜನ್ ಶಿಲ್ಲಾಲ್, ನ್ಯೂಸ್ 18 ಬೆಂಗಳೂರು. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬ ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಚಿತ್ರದುರ್ಗ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ.
ಅಚ್ಚದಿನ ಅಂತ ತಂದ್ರು. ಯಾರಿಗೆ ಅಚ್ಚದಿನ ತಂದ್ರಿ? ಇವ್ರು ಬಂದಾಗಿಂದ ಏನ್ ಹೇಳ್ತಾರ ಎಲ್ಲ ಮಾರ್ಕೊಂಡು ಹೋಗ್ತಿದ್ದಾರೆ. 70 ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಎಲ್ಲದನ್ನ ಮಾರ್ಕೊಂಡು ಹೋಗ್ತಿದ್ದಾರೆ ಇವರು. ಇವಾಗ ನೋಡ್ರಿ, ಚಿತ್ರದುರ್ಗ ಬಂದು ಚಿತ್ರದುರ್ಗ ಕಾಂಗ್ರೆಸ್ ಕೊಟ್ಟಿದ್ದು ಬಹಳಷ್ಟು ಅನುದಾನಗಳನ್ನ ಬಿಜೆಪಿಯವರು ಇನ್ನ ಅದನ್ನ 40% ಇಟ್ಕೊಂಡು ಮಾರ್ಕೊಂಡು ತಿಂತಿದ್ದಾರೆ. ಎಲ್ಲಾ ಕಳಪೆ ಕಾಮಗಾರಿ. ನೀವು ಯಾವ್ದೇ ಸಿಮೆಂಟ್ ರೋಡ್ಗಳಲ್ಲಿ ಹೋಗ್ರಿ, ಎಲ್ಲಾ ಕಳಪೆ ಆಗಿದೆ, ಎತ್ತಾಗಿದೆ. ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ನೋಡ್ರಿ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರೋಡ್ಗಳು ಎಷ್ಟು ಚೆನ್ನಾಗಿದಾವೆ. ಇಲ್ಲಿ ಚಿತ್ರದುರ್ಗ ರೋಡ್ಗಳು ನೋಡ್ರಿ, ಎಲ್ಲಾ ಕಳಪೆ ಕಾಮಗಾರಿ, ಎಲ್ಲಾ ಕಳಪೆ, ಎಲ್ಲಾ ಸುಳ್ಳು ಇವ್ರದು. ನಿರುದ್ಯೋಗ ಇರ್ಲಿ, ನಿರುದ್ಯೋಗ ಎಲ್ಲೈತ್ರಿ? 2 ಕೋಟಿ ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದ. ಎಲ್ಲಿದ್ರನ್ರಿ ಮೋದಿ? 2 ಕೋಟಿ ಎಲ್ಲ ಒಂದ್ ಕೆಲಸ ಕೊಡಕ್ಕಾಗಿಲ್ಲ ಇದ್ರ ಕಾಲದಾಗೆ. ಈ ಸರಿ ತಕ್ಕಪಟ್ಟ ಕೆಲಸ ಕಲಿಸ್ತಾರೆ ಜನಸಾಮಾನ್ಯರು. ದೇಸರಳ್ಳಿ ಮಲ್ಲಿಕಾರ್ಜುನ್ ಅಂತ, ರೈತ ಸಂಘ ಜಿಲ್ಲಾಧ್ಯಕ್ಷರು. ಮೊದಲಿಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಇವತ್ತು ಬರದ ನಾಡು, ಇಂತಹ ನಾಡಿನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು 5,300 ಕೋಟಿ ಭದ್ರಾ ಮೇಲ್ದಂಡೆಗೆ ಬಿಡುಗಡೆ ಮಾಡೈತೆ. ಆದ್ರೂ ಆ ಕಾಮಗಾರಿ ತ್ವರಿತವಾಗಿ ಆಗಬೇಕು. ತ್ವರಿತವಾಗಿ ಜಿಲ್ಲೆ ಎಲ್ಲಾ ಜಮೀನುಗಳಿಗೂ ನೀರು ಹರಿಬೇಕು. ಮತ್ತೆ ನಮ್ಮ ಏನು ಇವತ್ತು ಎಲೆಕ್ಷನ್ ಅಂತಂದ್ರೆ ಭ್ರಷ್ಟಾಚಾರ, ಬಹಳ ಭ್ರಷ್ಟಾಚಾರ ಆಗಿಬಿಡತ್ತೆ. ಎಲ್ಲಾ ಆಫೀಸ್ಗಳಲ್ಲಿಯೂ ಎಲ್ಲಾ ಲೀಲಾಜಾಲವಾಗಿ ಎಲ್ಲಾ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಾ ಭ್ರಷ್ಟಾಚಾರ ನಡೀತೈತೆ. ಅದನ್ನ ಕಡಿವಾಣ ಹಾಕ್ಬೇಕು ಅಂತ ನಮ್ಮ ಶಾಸಕರು ನಮ್ಮ ಜಿಲ್ಲೆಗೆ ಆರಿಸಿ ಬರಬೇಕು. ಇವತ್ತು ನಾವು ದುಡ್ಡಿಗೆ ಆಸೆ ಬಿದ್ದು ಯಾವ್ದೋ ಒಂದು ಹಣ ಎಂಡಕ್ಕೆ ಆಸೆ ಬಿದ್ದು ನಾವು ಒಂದು ಮತವನ್ನು ನಾವು ಮಾರಿಕೊಂಡ್ರೆ ನಾವು ಮುಂದೆ ಪಾಶ್ಚಾತ್ತಾಪ ಪಡಬೇಕಾಗತ್ತೆ. ಅಂತ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನಾವು ಆದಷ್ಟು ನಾವು ಪ್ರಾಮಾಣಿಕರಿಗೆ ವೋಟ್ ಹಾಕ್ಬೇಕಂತ ಹೇಳಿ. ನನ್ನ ಹೆಸರು ಪ್ರಕಾಶ್ ರಾಮನಾಯ್ಕ, ಚಿತ್ರದುರ್ಗ ಐಟಿ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. ಇಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ವಿಷಯ ಎತ್ತಬೇಕು ಅಂತಂದ್ರೆ 16 ವರ್ಷಗಳಿಂದ ಇರುವಂತಹ ಶಾಸಕರು ತಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನು ಯಾವ್ದು ಸಹ ಮಾಡಿಲ್ಲ. ಯಾರಾದ್ರೂ ಎದ್ದು ನಿಂತ್ಕೊಂಡು ನೀವು 20 ವರ್ಷದಲ್ಲಿ ಶಾಸಕರಾಗಿದ್ದೀರಾ, ಏನ್ ಮಾಡಿದೀರಾ ಅಂತ ಕೇಳಿದ್ರೆ ಅವ್ರಿಗೆ ಹೇಳೋದಕ್ಕೆ ಉತ್ತರ ಇಲ್ಲದಂಗೆ ಆಗಿದೆ. ಯಾಕೆಂದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕಾರ್ಯಗಳು ಆಗಿಲ್ಲ. ಅದಕ್ಕೋಸ್ಕರ ಜನರು ಆಗ್ಲೇ ಎಚ್ಚೆತ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಮುಂದಿನ ಬಾರಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 100% ಮತ ಹಾಕ್ತಾರೆ. ನಮ್ಮ ಶಾಸಕರನ್ನ ನಮ್ಮ ಪಕ್ಷದವರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. 100% ನಮ್ಮ ಸರ್ಕಾರ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನ ಕೆಲವು ಮಾತನಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಡೀ ಭಾರತ ದೇಶದಲ್ಲಿ ಬೇರೆ ದೇಶಕ್ಕೆ ಹೋದ್ರೆ ಒಬ್ಬ ಪ್ರಧಾನಿನ ಸಾಲ್ಗಟ್ಟಿ ನಿಂತ್ಕೊಂಡು ಕರ್ಕೊಂಡು ಹೋಗಂತ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ. ಬಿಜೆಪಿ ಜರಿತಾರೆ. ಅದೇ ಮುಸ್ಲಿಮ್ಸೇ ಆಗಲಿ, ಹಿಂದೂ ಆಗಿರ್ಲಿ, ಬೇರೆ ಜಾತಿನೇ ಆಗಿರ್ಲಿ, ಯಾವ ಜಾತಿ ಭೇದ ಮಾಡಿದಂತ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ. ನಮ್ಮ ದೇಶ ಕಾಣುವಂತ ಪಕ್ಷ ನರೇಂದ್ರ ಮೋದಿ, ಅಮಿತ್ ಶಾ. ಯಾವತ್ತೂ ಯಾವ ಜಾತಿ ಭೇದ ಮಾಡಿಲ್ಲ. ಯಾರೇ ಹೇಳಿದ್ರು ನಮ್ಮ ಚಿತ್ರದುರ್ಗದಲ್ಲಿ ಕೋಮುಗಲಭೆ ಅಂತ ಈಗ 6 ಸಾರಿ ಗೆದ್ದು MLA ಆಗಿರೋ ತಿಪ್ಪಾರೆಡ್ಡಿ ಅವರು ಒಂದು ಸಣ್ಣ ಗಲಾಟಿನೂ ಇಲ್ಲದೆ 6 ಸಾರಿ ಗೆದ್ದು ಒಬ್ಬ ಶಾಸಕರಾಗಿ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮೊಳಕಾಲ್ ಮಠ ಗುಂಡಿಗಿತ್ತಂತ ರೋಡ್ಗಳನ್ನ ಇಡೀ ಚಿತ್ರದುರ್ಗದಲ್ಲಿ ಸಿಸಿ ರೋಡ್ ಮಾಡಿದ್ದಾರೆ. ಇವತ್ತು ನಮ್ಮ ದುರ್ಗದಲ್ಲಿ ನೋಡ್ಬೇಕು ಅಂತ ಕೆಲಸ ಮಾಡಿದ್ದಾರೆ. ನಾನು ಪಕ್ಷದ ಪರವಾಗಿ ಹೇಳಲ್ಲ, ಇನ್ನ ಒಂದು ಸಾರಿ ಎಷ್ಟೇ ಬಡ್ಕಂಡ್ಲಿ, ಎಷ್ಟೇ ಹೊಡ್ಕಂಡ್ಲಿ ತಿಪ್ಪಾರೆಡ್ಡಿನ ಗೆಲ್ಲಿತಾರೆ ಅಂತ ಹೇಳ್ತೀನಿ ನಾನು. ನ್ಯೂಸ್ 18ನ ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಓಡಾಡ್ತಿದೆ. ಇಂದು ಉಡುಪಿ, ಬೈಂದೂರು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಲಿದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.